ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬತ್ತಿ ಹೋಗಿದ್ದ ನದಿ ಡ್ಯಾಂಗಳಲ್ಲಿ ನೀರಿನ ಹರಿವು. ಕಳೆದ 2 ವಾರದಿಂದ ರಾಜ್ಯದಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದ, ಮುಂಗಾರು ಪೂರ್ವ ಮಳೆಯಿಂದ ನದಿಗಳು, ಹಳ್ಳಕೊಳ್ಳ, ಜಲಾಶಯಗಳಿಗೂ ಸಹ ಜೀವ ಬಂದಂತಾಗಿದೆ. ಜಲಾಶಯಗಳಿಗೂ ನೀರಿನ ಒಳಹರಿವು ಆಗ್ತಾ ಇದೆ. ಆಲ್ಮೋಸ್ಟ್ ಕಳೆದ 2 ವರ್ಷ ಹಿಂದೆ ನಾವು ನೋಡೋದಾದ್ರೆ ಬರ ಏನಿತ್ತು, ನೀರಿಲ್ಲದೆ, ಮಳೆ ಇಲ್ಲದೆ ಬರ ತುಂಬಿಕೊಂಡಿತ್ತು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಭೀಕರ ಬರ ಏನುಂಟಾಗಿತ್ತು, ಆ ಒಂದು ಬರ ಈ ವರ್ಷದಲ್ಲಿ ಸ್ವಲ್ಪ ಕಮ್ಮಿಯಾಗಿದೆ. ಮಳೆ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಕೆರೆ, ಕುಂಟೆ, ಹಳ್ಳ ಕೊಳ್ಳ, ನದಿಗಳು ಸಹ ಸಂಪೂರ್ಣವಾಗಿ ಏನು ತುಂಬ್ತಾ ಇದೆ. ಈಗ ಸಂಪೂರ್ಣವಾಗಿ ಅವಕ್ಕೂ ಸಹ ಜೀವ ಬಂದಂತಾಗಿದೆ. ಬತ್ತಿ ಹೋಗಿತ್ತು, ಸಂಪೂರ್ಣ ಬತ್ತಿ ಹೋಗಿತ್ತು ನದಿಗಳು ಸಹ. ಆ ಒಂದು ನದಿಗಳಿಗೆ ಈ ಒಂದು ಮಳೆಯಿಂದ ಜೀವ ಬಂದಂತಾಗಿದೆ. ಇನ್ನು KRS ಜಲಾಶಯ ಸೇರಿದಂತೆ ಹಲವು ಜಲಾಶಯಗಳಿಗೂ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷ ಸ್ವಲ್ಪ ಅತಿ ಹೆಚ್ಚು ನೀರು ಸಂಗ್ರಹ ಆಗ್ತಾ ಇದೆ, ಒಂದು ಸ್ವಲ್ಪ ಮಟ್ಟಿಗೆ. ಇನ್ನು ಕಳೆದ 15 ದಿನಗಳಿಂದ ಮುಂಗಾರು ಪೂರ್ವ ಮಳೆ ಏನು ಆಗ್ತಾ ಇದೆ, ಇದರಿಂದ ನದಿಗಳಲ್ಲಿ ನೀರಿನ ಸೆಲೆ ಹರಿಯತೊಡಗಿದ್ದು ಒಂದಷ್ಟು ಪ್ರಮಾಣದ ಜಲಾಶಯ ಏನು ನಾವು KRS ಡ್ಯಾಮ್ಗಳು, ಈ ಥರ ಒಂದು ಜಲಾಶಯ ಅಂತ ಹೇಳ್ತೀವಿ, ಅವಕ್ಕೂ ಸಹ ಒಳ ಹರಿವು ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಇನ್ನು 18 ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ. 18 ಜಿಲ್ಲೆಗಳಲ್ಲಿ ಭಾರಿ ಗುಡುಗು ಮಿಂಚು ಸಹಿತ ಮಳೆ ಆಗ್ತಿದೆ. ಏನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಲ್ಲಿ ಸಿಡಿಲು ಬಡಿದು ಒಬ್ಬ ರೈತರು ಸಹ ಒಂದು ಸಾವಾಗಿದೆ ಈ ಒಂದು ಗುಡುಗು ಮಿಂಚಿಂದ. ಇನ್ನು 8 ಜಿಲ್ಲೆಗಳಲ್ಲಿ 3 ದಿನ ಭಾರಿ ಮಳೆ ಇದೆ ಅನ್ನೋ ಒಂದು ಅಲರ್ಟ್, ಯೆಲ್ಲೋ ಅಲರ್ಟ್ ಸಹ ಹವಾಮಾನ ಇಲಾಖೆ ತಿಳಿಸಿದೆ. ಯಾವ್ಯಾವ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಇದೆ: ಹಾಸನ, ಕೊಡಗು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಶಿವಮೊಗ್ಗದಲ್ಲಿ ಸಹ ಈ ಒಂದು 3 ದಿನ ಯೆಲ್ಲೋ ಅಲರ್ಟ್ ಅನ್ನ ಸೂಚನೆ ಮಾಡಿದ್ದಾರೆ ಹವಾಮಾನ ಇಲಾಖೆಯವರು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, 2 ಅಪಾರ್ಟ್ಮೆಂಟ್ 20 ಮನೆಗೆ ನೀರು ನುಗ್ಗಿ ನಿನ್ನೆ ಯಲಹಂಕದಲ್ಲಿ ನಡೆದಿರುವಂತಹ ಘಟನೆ. ಭಾರಿ ಮಳೆಯಿಂದ ನಿನ್ನೆ ಆಲ್ಮೋಸ್ಟ್ ಒಂದು ಅಪಾರ್ಟ್ಮೆಂಟ್ ಏನಿದೆ ಫುಲ್ ಜಲಾವೃತವಾಗಿದೆ. ನಾವು ಈ ವಿಜುವಲ್ಸ್ನ ನೋಡ್ತಾ ಇದ್ದೀವಿ. ನಾರ್ತ್ ವುಡ್ ರೆಸಿಡೆನ್ಸಿ ಅನ್ನೋ ಒಂದು ಅಪಾರ್ಟ್ಮೆಂಟ್ ಇದು. ಈ ಸ್ಕೂಟರ್ ನೋಡಿ ನಿನ್ನೆ ಯಾವ ಥರ ಆಗಿದೆ ಅಂದರೆ, ಮಂಡಿವರೆಗೂ ಕಾಲು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ವೆಹಿಕಲ್ಗಳು ಸಹ ಪೂರ್ತಿ ಮುಳುಗುವಂತಹ ಅಷ್ಟು ಮಳೆ ಆಗಿದೆ ನಿನ್ನೆ. ಈ ಒಂದು ಮಳೆ ಏನಿಷ್ಟು ಅತಿ ಹೆಚ್ಚು ಮಳೆ ಆಗಿತ್ತು ನಿನ್ನೆ, ಒಂದು ಈ ಅಪಾರ್ಟ್ಮೆಂಟ್ಗಳಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿ ಸಂಪೂರ್ಣವಾಗಿ 20ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಸಂಪೂರ್ಣ ಜಲಾವೃತಗೊಂಡಾಗಿತ್ತು. ಜನಗಳಿಗೆ ಅಂದರೆ ಅಲ್ಲಿರುವಂತಹ ಅಪಾರ್ಟ್ಮೆಂಟಲ್ಲಿರುವಂತಹ ಜನಗಳಿಗೆ ಅವರ ನಿನ್ನೆಯ ಒಂದು ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಪುಟ್ಟೇನಹಳ್ಳಿ ಕೆರೆ ಅಂಚಿನ ರಮಣಶ್ರೀ ಗಾರ್ಡನಿಯಾ ಲೇಔಟ್ ಹಾಗೂ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಈ ಒಂದು ನಿನ್ನೆ ನಡೆದಿರುವಂತಹ ಘಟನೆ ಇದು. ಇನ್ನು ಯಲಹಂಕದಲ್ಲಿ ಅತಿ ಹೆಚ್ಚು ಅಂದರೆ 5.20 ಸೆಂಟಿಮೀಟರ್ನಷ್ಟು ನಿನ್ನೆ ಮಳೆಯಾಗಿದೆ ಅಂತ ಸಹ ಹವಾಮಾನ ಇಲಾಖೆ ತಿಳಿಸಿದೆ. ಕಳೆದ 1 ವಾರದಿಂದ ಏನು ಈ ಒಂದು ಮಳೆ ಆಗ್ತಾ ಇದೆ, ಅದರಲ್ಲಿ ಈ ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ನೀರಿನ ಶೇಖರಣೆ ಹೆಚ್ಚಾಗಿ ಆಗ್ತಾ ಇದೆ. ಹಾಗಾಗಿ ಹಲವರು ಅಲ್ಲಿಂದ ಏನು ಈ ಅಪಾರ್ಟ್ಮೆಂಟ್ ಇದೆ ಅಲ್ಲಿಂದ ಮನೆ ಶಿಫ್ಟ್ ಮಾಡಿಕೊಂಡು ಸಹ ಬೇರೆ ಕಡೆಗಳಿಗೂ ಸಹ ಹೋಗಿದ್ರು. ಇನ್ನು ಇರುವಂತಹ ಜನರು BBMP ಅವರಿಗೆ ಆಲ್ಮೋಸ್ಟ್ ಕಂಪ್ಲೇಂಟ್ ಮಾಡಿದ್ವಿ ನಾವು ಅನ್ನೋ ಒಂದು ಮಾಹಿತಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ, ಮಳೆ ಬಂದರೆ ನಮ್ಮ ಜೀವನ ಅಸ್ತವ್ಯಸ್ತ ಆಗುತ್ತೆ, ಮನೆಗಳಿಗೆ ನೀರು ನುಗ್ಗಿ ನೀರೆಲ್ಲ ಜಲಾವೃತ ಆಗುತ್ತೆ ಮನೆಗಳೆಲ್ಲನೂ ಅಂತ ಮಾಹಿತಿ ಇತ್ತು. ನಾವು ಹಾಗಾಗಿ BBMP ಅವರಿಗೆ ಇದನ್ನು ಮುಂಚೆನೇ ತಿಳಿಸಿದ್ವಿ ಈ ರೀತಿ ಆಗುತ್ತೆ ಅಂತ. ಬಟ್ ಆದರೂ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ BBMP ಅವರು ಅಂತ ಅಲ್ಲಿನ ಸ್ಥಳೀಯರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಖಾಸಗಿ ಶಾಲೆಗಳಲ್ಲಿ 30% ಶುಲ್ಕ ಏರಿಕೆ. ಏನು ಈ ಒಂದು 2024 ಹಾಗೂ 25ನೇ ಸಾಲಿಗೆ ಈಗ ನೆಕ್ಸ್ಟ್ ಅಡ್ಮಿಷನ್ಗಳು ಪ್ರತಿಯೊಂದು ಯಾವುದೇ ಒಂದು ತರಗತಿ ಆಗಲಿ, ಫಸ್ಟಿಂದ ಹಿಡಿದು 10th PU ಯಾವುದೇ ರೀತಿಯ ಒಂದು ಅಡ್ಮಿಷನ್ಸ್ ಸಹ ಈಗ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಮಕ್ಕಳು ಎಕ್ಸಾಮ್ಸ್ನ ಮುಗಿಸಿ ರಿಸಲ್ಟ್ನ ತಗೊಂಡು ರಜದಲ್ಲಿ ಏನು ಕಳೀತಾ ಇದ್ರು, ಈಗ ನೆಕ್ಸ್ಟ್ ಶಾಲೆಗಳು ಸಹ ಪ್ರಾರಂಭವಾಗ್ತಾ ಇದೆ. ಈ ಒಂದು ಶಾಲೆ ಪ್ರಾರಂಭವಾಗೋ ಒಂದು ಇದರಲ್ಲಿ ಈ ಖಾಸಗಿ ಶಾಲೆ ಅಂತ ಏನು ಹೇಳ್ತೀವಿ, ಶುಲ್ಕಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆ ಖಾಸಗಿ ಶಾಲೆಗಳಲ್ಲಿ ಇರುವುದೇ
ಅತಿ ಹೆಚ್ಚು ಶುಲ್ಕ. ಇನ್ನೂ ಹೆಚ್ಚಾಗಿ ಒಂದು ಖಾಸಗಿ ಶಾಲೆ ಶುಲ್ಕನ ಮಾಡಿದ್ದಾರೆ. ಒಂದು ಏನು ಈ CBSE ICSE ಸಿಲೆಬಸ್ ಅಂತ ಇರೋವಂಥ ಸ್ಕೂಲ್ಗಳಲ್ಲಂತೂ ಶುಲ್ಕದ ಬಗ್ಗೆ ಮಾತಾಡೋಗೆ ಇಲ್ಲ. ಲಕ್ಷಾಂತರ ರೂಪಾಯಿನ, 1 ರೂಪಾಯಿ 2 ರೂಪಾಯಿ ಇಲ್ಲ, 50,000 80,000 ಲಕ್ಷ, 1,20,000 ಇಷ್ಟು ಈ ರೀತಿಯ ಹೆಚ್ಚಳ ಮಾಡ್ತಾ ಇದ್ದಾರೆ. ಏನು ಈ ಖಾಸಗಿ ಶಾಲೆಗಳಂತ ಹೇಳ್ತೀವಿ, ಆ ಒಂದು ಶಾಲೆಗಳಲ್ಲಿ ಇರುವಂತಹ ಶುಲ್ಕಗಳನ್ನ ಕಂತಿನ ರೂಪದಲ್ಲಿ ಕಟ್ಟುವಂಥದ್ದು ಸೌಲಭ್ಯ ಸಹ ಇತ್ತು ಮುಂಚೆ. ಅಂದರೆ 2 ಅಥವಾ 4 ಡಿವೈಡ್, ಅಂದರೆ ಒಂದು ವರ್ಷ ಮುಗಿಯೋಷ್ಟರಲ್ಲಿ ಆ ಒಂದು 4 ಭಾಗಗಳು, 4 ಕಂತು ರೀತಿಯಲ್ಲಿ ಕಟ್ಟಬಹುದಾಗಿತ್ತು. ಬಟ್ ಈಗ ಅದಕ್ಕೂ ಸಹ ಖಾಸಗಿ ಶಾಲೆಗಳು ಕಡಿವಾಣ ಆಗ್ತಾ ಇದೆ. ಏನು ಅಡ್ಮಿಷನ್ ಆಗೋ ಟೈಮಲ್ಲಿ 1 ಸಾರಿ ಕಟ್ಟಬೇಕು, ಅದಾದಮೇಲೆ ಮತ್ತೆ 1 ಸಾರಿ, 2 ಕಂತಲ್ಲಿ ಏನು ಶುಲ್ಕ ಇರುತ್ತೆ ಆ ಒಂದು ಶುಲ್ಕವನ್ನು 2 ಕಂತಲ್ಲಿ ಸಹ ಕಟ್ಟಬೇಕು. ಎಕ್ಸ್ಟ್ರಾ ಏನು ನಾವು 4 ಮುಂಚೆ ಇದ್ದಂತಹ 3-4 ಕಂತುಗಳು ಇಲ್ಲ ಈಗ. ಇದು ಒಂದು ಪೋಷಕರಿಗೆ ನುಂಗಲಾರದಂಥ ವಿಷಯ ಆಗ್ತಾ ಇದೆ. ಖಾಸಗಿ ಶಾಲೆಗಳಲ್ಲಿ ಒಂದು ಕಡೆ ಶುಲ್ಕನೂ ಸಹ ಹೆಚ್ಚಾಗ್ತಾ ಇದೆ, ಕಂತುಗಳ ರೀತಿಯಲ್ಲಿ ಕಟ್ಟೋ ಸೌಲಭ್ಯನೂ ಸಹ ಕಮ್ಮಿ ಮಾಡಿದರೆ. ಇದರಿಂದ ಪೋಷಕರಿಗೆಲ್ಲೋ ಒಂದು ರೀತಿಯ ಸೌಲಭ್ಯ ಕಮ್ಮಿಯಾಗಿ ಕಷ್ಟ ಆಗ್ತಾ ಇದೆ. ಅದನ್ನು ಮತ್ತು ಇನ್ನು ರಾಜಾಜಿನಗರ, ರಾಜರಾಜೇಶ್ವರಿ ನಗರ, ಗೊರಗುಂಟೆಪಾಳ್ಯ, ಬಗಲಗುಂಟೆ ಸೇರಿ ಹಲವಾರು ಕಡೆ ಈ ರೀತಿಯ ಏನು ಖಾಸಗಿ ಶಾಲೆಗಳಿದೆ, ಎಲ್ಲ ಭಾಗದಲ್ಲೂ ಸಹ ಈ ಒಂದು ಹೆಚ್ಚು ಶುಲ್ಕ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪೋಷಕರ ಆಕ್ರೋಶ ಆಗಿದೆ. ಈ ಒಂದು ಇದನ್ನು ಏನು ಸರ್ಕಾರಿ ಶಾಲೆಗಳಿಗೆ ಯಾಕೆ ಸೇರಿಸಬಾರ್ದು ಅನ್ನೋ ಒಂದು ನಮ್ಮ ಪ್ರಶ್ನೆಗೆ ಅವರ ಆನ್ಸರ್, ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ, ಸೌಲಭ್ಯಗಳು ಕಮ್ಮಿ ಇದೆ ಅನ್ನೋ ಒಂದು ಪೋಷಕರ ಅಭಿಪ್ರಾಯ ಸಹ ಇದೆ. ಅತಿ ಹೆಚ್ಚಿನ ಎಜುಕೇಷನ್ಸ್ ಆಗಲಿ ಅಥವಾ ಅದರ್ವೈಸ್ ಆಕ್ಟಿವಿಟೀಸ್, ಅಂದರೆ ಏನೋ ಒಂದು ಕರಾಟೆ ಇರಬಹುದು ಅಥವಾ ಕಂಪ್ಯೂಟರ್ ಕ್ಲಾಸಸ್ ಇರ್ಬೋದು, ಈ ರೀತಿಯ ಒಂದು ಯೋಗಾಭ್ಯಾಸ ಮಾಡಿಸೋದಾಗಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಒಂದು ಎಕ್ಸ್ಟ್ರಾ ಕಲ್ಚರಲ್ ಆಕ್ಟಿವಿಟೀಸ್, ಈ ರೀತಿ ಎಲ್ಲ ಒಂದು ರೀತಿಯ ಇರುತ್ತೆ ಅನ್ನೋ ಒಂದು ಈ ಖಾಸಗಿ ಶಾಲೆಗಳಲ್ಲಿ ಪೋಷಕರನ್ನು ಸೆಳೆಯುವಂತಹ ಕಾರ್ಯಕ್ರಮಗಳು ಇವೆಲ್ಲ. ಈ ಒಂದು ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಕಮ್ಮಿ, ಹಾಗಾಗಿ ನಾವು ಖಾಸಗಿ ಶಾಲೆಯತ್ತ ಮುಖ ಮಾಡ್ತೀವಿ ಅನ್ನೋದು ಸಹ ಕೆಲವೊಂದು ಪೋಷಕರ ಮಾತುಗಳು. ಇನ್ನು 5ನೇ ಹಂತ 49 ಕ್ಷೇತ್ರಗಳಲ್ಲಿ ಚುನಾವಣೆ, ಏನು 4 ಹಂತದ ಚುನಾವಣೆ ನಡೆದಿತ್ತು. ಇವತ್ತು 5ನೇ ಹಂತದ ಚುನಾವಣೆ ಇದೆ. 8 ರಾಜ್ಯಗಳಲ್ಲಿ ಇವತ್ತು ನಡೀತಾ ಇರುವಂತಹ ಚುನಾವಣೆ. ಲೋಕಸಭೆಗೆ ಮೇ 20ರಂದು ನಡಿಬೇಕು, ಇವತ್ತು ನಡೀತಾ ಇದೆ. ಇನ್ನು 49 ಕ್ಷೇತ್ರಗಳಲ್ಲಿ 695 ಅಭ್ಯರ್ಥಿಗಳು ಇವತ್ತು ನಡೆಯುವಂತಹ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿದ್ದಾರೆ. 695 ಜನರ ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ಇನ್ನು ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ಒಡಿಸ್ಸಾ ವಿಧಾನಸಭೆಯ 35 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಆಗ್ತಾ ಇದೆ. ಒಟ್ಟು 8.95 ಕೋಟಿ ಮತದಾರರಿದ್ದಾರೆ. 94 ಹಾಗೂ 732 ಮತದಾನ ಕೇಂದ್ರಗಳು. ಇನ್ನು ಇದರಲ್ಲಿ 4.69 ಕೋಟಿ ಪುರುಷ ಮತದಾನರು, ಇನ್ನು ಮಹಿಳಾ ಮತದಾನರು 4.26 ಕೋಟಿ ಜನ ಇದ್ದಾರೆ. ಇನ್ನು 5,409 ತೃತೀಯ ಲಿಂಗಿಗಳು ಅಂತ ನಾವೇನು ಹೇಳ್ತೀವಿ, ಅವರು 5,409ರಷ್ಟು ಮಂದಿ ಇದ್ದಾರೆ, ತೃತೀಯ ಲಿಂಗಿಗಳು ಅನ್ನೋರು ಮತದಾರರಿದ್ದಾರೆ. ಇನ್ನು 85 ವರ್ಷಕ್ಕೆ ಮೇಲ್ಪಟ್ಟಂತಹ ವಯಸ್ಕರು, ಅಂದರೆ ವೃದ್ಧರು ಅಂತಲೇ ಹೇಳ್ಬೋದು, ಅಂಥವರು ಏನು ಎಷ್ಟು ಜನ, 7.81 ಕೋಟಿ ಮಂದಿ 85 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದಾರೆ. ಇನ್ನು 24.79 ಸಾವಿರ ಹಿರಿಯ ನಾಗರಿಕರು, ಅಂದರೆ ಒಂದು 90-95 ಈ ಥರ ಒಂದು ಅತಿ ಹೆಚ್ಚು ವೃದ್ಧರು ಅಂತಲೇ ಹೇಳ್ಬೋದು, ಅವರು ಸಹ ಇದ್ದಾರೆ. ಇನ್ನಾಗೆ 7.3 ಕೋಟಿ ವಿಶೇಷ ಚೇತನರು ಮತದಾರರಿದ್ದಾರೆ. ವಿಶೇಷ ಚೇತನರು ಅಂತ ನಾವು ಏನು ಹೇಳ್ತೀವಿ, ಆ ಒಂದು 7.3 ಕೋಟಿ ಜನ ವಿಶೇಷ ಚೇತನರು ಸಹ ಈ ಒಂದು ಮತದಾನದಲ್ಲಿದ್ದಾರೆ, ಈ ಒಂದು ಭಾಗದಲ್ಲಿ. ಇನ್ನು ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೆ ಇವತ್ತು ಅಂತ ನಾವು ನೋಡೋದಾದರೆ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಬಿಹಾರ, ಒಡಿಸ್ಸಾ, ಜಾರ್ಖಂಡ್, ಲಡಾಖ್ ಮತ್ತು ಜಮ್ಮು ಕಾಶ್ಮೀರ. ಇನ್ನು ಈ ಒಂದು ಏನು 695 ಜನ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಪ್ರಮುಖ ಅಭ್ಯರ್ಥಿಗಳು ಯಾರ್ಯಾರು ಅಂತ ನೋಡೋದಾದರೆ, ರಾಹುಲ್, ಸ್ಮೃತಿ ಇರಾನಿ, ರಾಜನಾಥ್ ಸಿಂಗ್, ಒಮರ್ ಅಬ್ದುಲ್ಲಾ, ಪಿಯೂಷ್ ಗೋಯಲ್, ರಾಜೀವ್ ರೂಢಿ, ರೋಹಿನ್, ಚಿರಾಗ್ ಪಾಸ್ವಾನ್ ಸೇರಿದಂತೆ ಹಲವು ಪ್ರಮುಖರು ಈ ಒಂದು ಚುನಾವಣೆಯ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡ್ಯೂ ನ್ಯೂಸ್ ನೆಟ್ವರ್ಕ್.
ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.